ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬೇರೆ ಊರುಗಳ ಮಾಂಸದ ಅಂಗಡಿಗಳಿಂದ ಸಂಗ್ರಹಿಸಿದ ತ್ಯಾಜ್ಯಗಳನ್ನು ಅಕ್ರಮವಾಗಿ ಇರಿಸಿಕೊಂಡಿದ್ದ ಜಮೀನಿಗೆ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ಮಹೇಶ್ ತಮ್ಮ ತಂಡದೊಂದಿಗೆ ಭೇಟಿ ನೀಡಿ ವಾಹನಕ್ಕೆ ಅಂಟಿಸಿದ್ದ ಅನಧಿಕೃತ ಬೋರ್ಡನ್ನು ತೆರವುಗೊಳಿಸುವಂತೆ ಮಾಡಿ ಸಂಬಂಧಪಟ್ಟ ಪುರಸಭೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಗೊತ್ತಿಲ್ಲ. ಇದು ಕಸ ಬಂದು ಉಳ್ಳಳ್ಳಿಗೆ ಹೋಗುತ್ತಂತೆ. ಪಾಲಿಕೆ ಗಾಡಿನೇ ಇದು, ಇದು ಗೌರ್ಮೆಂಟ್ ಗಾಡಿನೇ ಇದೆ. ಅಥವಾ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಅಥವಾ ಸ್ವಂತಕ್ಕೆ ಅವರು ವ್ಯಕ್ತಿಗೆ ನೀವೇನಾದ್ರು ಲಂಚ ಗಿಚ್ಚ ಪಡೆದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ಇದು ತಿಳಿಯಲೇಬೇಕು ಖಂಡಿತ ಅಂತೇಳಿ ಲಕ್ಷ್ಮೀ ಮಹೇಶ್ ಒತ್ತಾಯ ಬರ್ತಾ ಇದ್ದಾರೆ. ಚಾಮರಾಜನಗರ ನಮ್ಮ ಪಾಲಿಕೆ ಮ್ಯಾನೇಜರ್ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಮತ್ತು ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು, ದಯವಿಟ್ಟು ಕೂಟಲ್ಲಿ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಮನೆಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಹಲೋ ಹಲೋ ಸರ್, ಚೇತನ್ ಅವರಾ? ಯಾರು ಸರ್, ಇಲ್ಲಿ ಗುಂಡ್ಲುಪೇಟೆಯಲ್ಲಿ ನಿಮ್ಮ ನಗರ ಪಾಲಿಕೆದು 2 ಗಾಡಿ ಬಂದಿದೆ ಸರ್, ಕೋಳಿದು ಕಸ ಎಲ್ಲ ತುಂಬಿಕೊಂಡು. ಹಾಂ, ಗುಂಡ್ಲುಪೇಟೆಯಲ್ಲಿ ಇದೆ ಗಾಡಿ. ನಿಮ್ಮದು ನಗರ ಪಾಲಿಕೆ ಸೇವೆ ಇಲ್ಲ ಅಂತಿದೆ. ಒಂದು ನಿಮಿಷ ಮಾತಾಡ್ತೀನಿ. ಕೊಳ್ಳೇಗಾಲ ಅಲ್ಲ, ಮಹಾನಗರ ಪಾಲಿಕೆ ಸೇವೆ ಇಲ್ಲ ಅಂದ್ಬಿಟ್ಟು KA 09FF5961. ಅದು ಮೈಸೂರ್ದು ಇರಬೇಕು, ನಮ್ದಲ್ಲ ಅನ್ಸುತ್ತೆ. ಇವರು ನಗರದ್ದು ನಗರಸಭೆದು ನಮಗೆ ಲೆಟರ್ ಕೊಟ್ಟಿದ್ದಾರೆ. ಗಾಡಿ ಅಟ್ಯಾಚ್ ಮಾಡಿದೀವಿ ನಾವು ಕಸ ತುಂಬ್ಕೊಂಡು ಹೋಗೋಕೆ ಅಂತ ಹೇಳ್ತಿದ್ದಾರೆ. ಇಲ್ಲಿ 2 ಗಾಡಿ ಇದೆ. ಪೊಲೀಸರಲ್ಲ ಸರ್, ಇಲ್ಲಿ ಗಾಡಿ ಇದೆ. ಇಲ್ಲಿ ನಮ್ಮ ಗುಂಡ್ಲುಪೇಟೆಯಲ್ಲಿ ನಮ್ಮ ಜಮೀನ್ ಪಕ್ಕ ಬಂದು ಗಾಡಿ ನಿಂತಿದೆ, 2 ಕಸ ತುಂಬ್ಕೊಂಡು ಗಾಡಿ. ಮೈಸೂರು ಗಾಡಿ ಇದೆ. ಚಿಕನ್ದೆಲ್ಲ ವೇಸ್ಟ್ ಇದೆ, ಚಿಕನ್ ಅಂಗಡಿದು. ಇಲ್ಲೇ ಬಂದು ನಿಂತಿದೆ ಅಂತ ಕೇಳಿದ್ರೆ ಅವರು ನಗರಸಭೆದು ಗಾಡಿ ಅಂತ ಹೇಳಿದ್ರು. ಅದಕ್ಕೆ ನಿಮಗೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ನಿಮಗೆ ಫೋನ್ ಮಾಡಿದ್ದು, ನಗರಸಭೆದೇನ ಗಾಡಿ ಇದು ಅಂತ. KA10 ಚಾಮರಾಜನಗರ ಬರುತ್ತೆ. KA 09 ಆದ್ರೆ ಅದು ಮೈಸೂರಿಗೆ ಸಂಬಂಧಪಟ್ಟಿದ್ದು ಬರುತ್ತೆ. ಇಲ್ಲಿ ಮಹಾನಗರ ಬಂದ್ರು ಅಂತ ಕೇಳ್ಕೊಳ್ಳಿ, ನಿಮ್ಮ ಲಿಮಿಟ್ ಕೇಳುವಲ್ಲ ಅಂತ ಕೇಳಿ. ಸುಮ್ಮನೆ ಕೈ ಹೊಡಿತಾರೆ ಅಂತ ಹಾಕೊಂಡು ಈ ಥರ ಗಾಡಿನ ಸ್ಮೆಲ್. ಯಾವ್ದಲ್ಲ ಕ್ಯಾರಿ ಇದ್ರೆ ಗಾಡಿ ತಗೊಂಡು ಟೇಷನ್ಸು ಆ ಕಸ ಹುಟ್ಟೋರಿಗೆಲ್ಲ ಇವ್ರ ಕೆಲಸ ಜಮೀನನ್ನು ಇಂಥ ಕೆಲಸಗಳೆಲ್ಲ ಮಾಡೋಕ್ಕೆ ಅವಕಾಶ ಕೊಟ್ಟು ಕೊಲೆ ಅವಕಾಶ ಕೊಡ್ತಾರೆ ಅವರು. ಇದಂತ ಗಾಡಿಗಳಿಗೆ ಹತ್ತಬೇಡಿ. ಆ ಗಾಡಿಯಲ್ಲಿ ತೆಗೆದುಬಿಡಿ, ಅದರಲ್ಲೂ ಹಂಗೆ ಹಾಕೊಂಡಿರೋ ಪಾಲಿಕೆ ಅಂತ ನೀವು. ಅಲ್ಲ ತೆಗಿಬೇಕು ಸರ್, ಅದಕ್ಕೆ ಇದೆ.